ಇನ್ನು ಕೋವಿಡ್ ವಿಚಾರ ಕೂಡ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು. ಪ್ರಮುಖವಾಗಿ ಕೋವಿಡ್ನಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಕುನ್ನಾ ಸಮಿತಿ ಕೊಟ್ಟಿರುವಂಥ ಒಂದು ವರದಿಯ ಬಗ್ಗೆ ನಿನ್ನೆಯ ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು. ಸದ್ಯಕ್ಕೆ ಯಾವುದೇ ರೀತಿಯಂಥ ಕ್ರಮ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ಸಂಪೂರ್ಣ ವರದಿಯನ್ನು ಅಧ್ಯಯನ ಮಾಡಾದ್ಮೇಲೆ ಈ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಆದರೆ ವಿಪಕ್ಷ BJP ನಾಯಕರು ಕೂಡ ಈಗ ಸರ್ಕಾರದ ವಿರುದ್ಧ ತೀವ್ರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ದ್ವೇಷ ರಾಜಕಾರಣ ಮಾಡೋದಾದರೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಯಾರದೇ ವ್ಯಕ್ತಿಗತವಾದಂಥ ಹೆಸರು ಎಲ್ಲೂ ಕೂಡ ಇಲ್ವಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ BJP ನಾಯಕರು ಹೇಳಿದ್ರು. ಜೊತೆಗೆ ಈಗ ಕೋವಿಡ್ ವರದಿ ವಿಚಾರದಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಕೋವಿಡ್ ನ ನಿರ್ವಹಣೆ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಸರ್ಕಾರ. ರಾಜೀನಾಮೆ ಕೊಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಬಂದು ನಿಂತಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ಪಿತೂರಿಗಳು ನಡೀತಾ ಇದೆ. ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಐ ವೆಲ್ಕಮ್ ದ ಡಿಸಿಷನ್. ಏನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಿಜೆಪಿ ಕಾಲದಲ್ಲಿನ ಹಗರಣಗಳೇ ಟಾರ್ಗೆಟ್. ಮುಡಾ ಹಗರಣವನ್ನ ಬ್ರಹ್ಮಾಸ್ತ್ರವಾಗಿ ಮಾಡಿಕೊಂಡ ಬಿಜೆಪಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ತೆರೆಮರೆಯಲ್ಲೇ ನಾನಾ ತಂತ್ರಗಾರಿಕೆ ಮಾಡ್ತಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ರಾಜಕೀಯ ಪಿತೂರಿಯಿಂದ ಸಿಲುಕಿಸಲಾಗಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಆಗಿದೆ. ಸಿಎಂ ವಿರುದ್ಧ ಷಡ್ಯಂತ್ರ ಅನ್ನುತ್ತಲೇ ಕಾಂಗ್ರೆಸ್ ಬಿಜೆಪಿ ಕಾಲದಲ್ಲಿನ ಹಗರಣಗಳನ್ನ ಕೆದಕಿ ಪ್ರತ್ಯಾಸ್ತ್ರ ಮಾಡಿಕೊಳ್ತಿದೆ. ಇದೀಗ ಕೊರೋನಾ ಹಗರಣಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ಸಮರ ಸಾರೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದೆ. ಕೊರೋನಾ ಹಗರಣದ ವರದಿಯನ್ನ ತನಿಖೆ ಮಾಡಬೇಕಿದೆ. ಪ್ರಾಥಮಿಕ ವರದಿ ಬಂದ ನಂತರ ತನಿಖೆಗೆ ಸರ್ಕಾರ ನಿರ್ಧಾರ. ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದಂತ ಕೊರೋನಾ ಹಗರಣದ ತನಿಖೆಗೆ ಈಗಾಗಲೇ ಸರ್ಕಾರ ಕುನ್ನಾ ನೇತೃತ್ವದಲ್ಲಿ ಆಯೋಗವನ್ನ ರಚನೆ ಮಾಡಿದೆ. ಇನ್ನು ಸಿಎಂಗೆ ಮಧ್ಯಂತರ ತನಿಖಾ ವರದಿಯನ್ನು ಕೂಡ ಆಯೋಗ ನೀಡಿದೆ. ಈ ನಡುವೆಯೇ ಇದೀಗ ಸರ್ಕಾರ ಹಗರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ತನಿಖೆ ಮಾಡೋಕೆ ನಿರ್ಧಾರ ಮಾಡಿದೆ. ಏಕಾಏಕಿ ಸಂಪೂರ್ಣ ಪರಿಶೀಲನೆ ಮಾಡದೆ ತನಿಖೆ ಮಾಡೋದು ಸರಿಯಲ್ಲ ಅಂತ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೇ ಅಭಿಪ್ರಾಯ ವ್ಯಕ್ತವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಬಳಿಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಮಿತಿಯನ್ನ ರಚಿಸಿ ವರದಿ ನೀಡಲು ನಿರ್ದೇಶಿಸಿತ್ತು. ಮೊನ್ನೆ ಸಿಎಂ ಕೈ ಸೇರಿದ ಸಮಿತಿಯ ವರದಿ ಕುರಿತು ನಿನ್ನೆಯ ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿದೆ. ಸದ್ಯ ಮಧ್ಯಂತರ ವರದಿ ಬಗ್ಗೆ ಆರೋಗ್ಯ ಇಲಾಖೆ ಸಿಎಂ ಕಚೇರಿಯಿಂದ ಹೆಚ್ಚಿನ ಅಧ್ಯಯನ ಆಗಬೇಕಿದೆ. ಕೋವಿಡ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿಲ್ಲ, ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹಾಗಾದ್ರೆ ಕೊರೋನಾ ಹಗರಣದ ತನಿಖೆಯಲ್ಲಿ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣದ ತನಿಖೆಯಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನ ಇಡೋಕೆ ಮುಂದಾಗಿದೆ. ನಿನ್ನೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈಗಲೇ ಹಗರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಅಂತ ಹಿರಿಯ ಸಚಿವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕಚೇರಿ, ಆರೋಗ್ಯ ಇಲಾಖೆ ಅಧ್ಯಯನ ಮಾಡಬೇಕಿದೆ. ಇಲಾಖೆಯಿಂದ ಪ್ರಾಥಮಿಕ ವರದಿ ಬಂದ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಅನ್ನೋ ನಿರ್ಧಾರ ಮಾಡಲಾಗಿದೆ. ಕೋವಿಡ್ ನಾನು ಮಾತ್ರ ನಿರ್ವಹಿಸಿಲ್ಲ, ಸರ್ಕಾರ ನಿರ್ವಹಣೆ. ನನ್ನ ವಿರುದ್ಧ ತನಿಖೆ ಅಂತ ಹೇಳಿದ್ದಾರಾ ಎಂದ ಸುಧಾಕರ್. ಕಾಂಗ್ರೆಸ್ ನಾಯಕರ ತನಿಖೆಯ ಅಸ್ತ್ರಕ್ಕೆ ಮತ್ತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಕಿಯುಳಿದ್ದಾರೆ. ಕೊರೋನಾವನ್ನ ಒಬ್ಬ ವ್ಯಕ್ತಿ ನಿರ್ವಹಣೆ ಮಾಡಿಲ್ಲ, ಇಡೀ ಸರ್ಕಾರವೇ ನಿರ್ವಹಣೆ ಮಾಡಿರೋದು. ನನ್ನ ವಿರುದ್ಧ ತನಿಖೆ ಅಂತ ಎಲ್ಲಾದ್ರೂ ಹೇಳಿದ್ದಾರಾ ಅಂತ ಕಿಡಿಕಾರಿದ್ದಾರೆ. ಕೋವಿಡ್ ನ ನಿರ್ವಹಣೆ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಸರ್ಕಾರ. ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ತನಿಖೆ ಆದೇಶ ಮಾಡಿದ್ದಾರೆ. ಅವರೇನು ಡಾಕ್ಟರ್ ಸುಧಾಕರ್ ವಿರುದ್ಧ ನಾನು ತನಿಖೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲಾದರೂ ಹೇಳಿದ್ದಾರಾ? ಯಾರಾದರೂ ಒಬ್ಬರು ಹೇಳಿದಾರ? ಯಾರೂ ಹೇಳಿಲ್ಲ. ಒಂದು ಸರ್ಕಾರ ಒಂದು ಕೋವಿಡನ್ನು ನಿರ್ವಹಣೆ ಮಾಡಿರೋದ್ರ ಬಗ್ಗೆ ಅವ್ರಿಗೆ ಶಂಕೆ ವ್ಯಕ್ತ ಆಗಿದೆ, ಅವರ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ತನಿಖೆಯನ್ನು ಆದೇಶ ಮಾಡಿದ್ದಾರೆ. ತನಿಖೆಯ ಮಧ್ಯಂತರ ವರದಿ ತರಿಸ್ಕೊಂಡಿದ್ದಾರೆ. ಈಗ ಅಧಿಕಾರಿಗಳು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ 1700 ಪೇಜು ಎಷ್ಟೋ ನಿಮ್ಮ ಮಾಧ್ಯಮದಲ್ಲಿ ನೋಡಿರೋದು, ನನಗೇನು ಗೊತ್ತಿಲ್ಲ. ಅದೆಷ್ಟು ವಾಲ್ಯೂಮ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಪೇಜು ರಿಪೋರ್ಟ್ ಇದೆ ಅಂತಲೂ ಗೊತ್ತಿಲ್ಲ. ಅಷ್ಟು ಪೇಜುಗಳನ್ನು ಅವರು ಕೂಡ ಓದಿ ವ್ಯಾಖ್ಯಾನ ಮಾಡಬೇಕಲ್ಲ, ಪರಾಮರ್ಶೆ ಮಾಡಬೇಕು ಮತ್ತು ಕ್ಯಾಬಿನೆಟ್ಗೆ ಅವರು ತಿಳಿಸಬೇಕು.
ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಐ ವೆಲ್ಕಮ್ ದ ಡಿಸಿಷನ್. ಕೊರೋನಾ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿಡಿಮಿಡಿಗೊಂಡ್ರು. ರಾಜೀನಾಮೆ ಕೊಡೋ ಪ್ರಯತ್ನದಲ್ಲೂ ಸಿಎಂ ಬೆದರಿಕೆ ಕುತಂತ್ರದ ಕೆಲಸ ಮಾಡ್ತಿದ್ದಾರೆ ಅಂದ್ರು. ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಬಂದು ನಿಂತಿದ್ದಾರೆ. ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳೆದ ಕೆಲವು ದಿನಗಳಿಂದ ಏನು ನಾವು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು. ಹಾಗಾಗಿ ಸಹಜವಾಗಿ ನನಗೆ ಅರ್ಥ ಆಗ್ತದೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ, ಕಾಂಗ್ರೆಸ್ ಮುಖಂಡರ ಪರಿಸ್ಥಿತಿ. ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಇವತ್ತೇನು ಒದಗಿ ಬಂದಿದೆ. ಹಾಗಾಗಿ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ಪಿತೂರುಗಳು ನಡೀತಾ ಇದೆ. ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ನೀಡ್ತೇವೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ನಡುವಿನ ಕೋವಿಡ್ ಯುದ್ಧ ಮತ್ತೊಂದು ಹಂತ ತಲುಪಿದೆ. ಇಬ್ಬರ ನಡುವಿನ ಈ ಸಮರ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.